ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ 2025 ಅಲ್ಲಿ ರೆಕಾರ್ಡ್ ಹೈನ ಹಿಟ್ ಮಾಡಿರೋದು. ನಮ್ ಜನ ಏನಂತ ಥಿಂಕ್ ಮಾಡ್ತಾರೆ ಅಂತಂದ್ರೆ ನಾವು ಗೋಲ್ಡ್ ಅಂಡ್ ಸಿಲ್ವರ್ ನ ತುಂಬಾ ಪರ್ಚೇಸ್ ಮಾಡ್ತಾ ಇದೀವಿ, ಸೊ ಅದರಿಂದಾನೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಜಾಸ್ತಿ ಆಗ್ತಿದೆ ಅಂತ. ಬಟ್ ರಿಯಾಲಿಟಿಯಲ್ಲಿ ಆಗೋದಿಲ್ಲ. ಗೋಲ್ಡ್ ಪ್ರೈಸ್ ಏನಕ್ಕೆ ಜಾಸ್ತಿ ಆಯ್ತು ಅಂತ ನೋಡೋದಾದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಬೈಯಿಂಗ್ ಇಂದ. ಏನಕ್ಕೆ ಸಡನ್ ಆಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ನ ಜಾಸ್ತಿ ಮಾಡಿದ್ರು ಅಂತ ಅಂದ್ರೆ ಟ್ರಂಪ್ ಅವರು ಯಾವಾಗ ಗ್ಲೋಬಲ್ ಲೆವೆಲ್ ಅಲ್ಲಿ ಇಶ್ಯೂಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಅವರು ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಸೇಫರ್ ಸೈಡ್ ಗೆ ಅಂತ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರು ಯಾವಾಗ ಇನ್ವೆಸ್ಟ್ಮೆಂಟ್ಸ್ ನ ಜಾಸ್ತಿ ಮಾಡ್ಕೊಂಡು ಹೋದ್ರು ಗೋಲ್ಡ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾದ್ರೆ ಸಿಲ್ವರ್ ಪ್ರೈಸ್ ಏನಕ್ಕೆ ಜಾಸ್ತಿ ಆಯ್ತು ಅಂತ ನೋಡೋದಾದ್ರೆ ಇಂಡಸ್ಟ್ರೀಸ್ ಸಿಲ್ವರ್ಸ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ, ಲೈಕ್ ಇವಿ, ಸೋಲಾರ್ ಪ್ಯಾನಲ್ಸ್, ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್ಸ್, ಈ ತರ ತುಂಬಾ ಸೆಕ್ಟರ್ಸ್ ಸಿಲ್ವರ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಸಿಲ್ವರ್ ಗೆ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಯ್ತು. ಇದರಿಂದ ಸಿಲ್ವರ್ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾದ್ರೆ ಫ್ಯೂಚರ್ ಅಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಇನ್ನೂ ಜಾಸ್ತಿ ಆಗತ್ತಾ ಅಂತಂದ್ರೆ ಎಲ್ಲಿವರೆಗೂ ಗೋಲ್ಡ್ ನ ಸೆಂಟ್ರಲ್ ಬ್ಯಾಂಕ್ ಸಪೋರ್ಟ್ ಮಾಡುತ್ತೋ, ಸಿಲ್ವರ್ ನ ಇಂಡಸ್ಟ್ರಿ ಸಪೋರ್ಟ್ ಮಾಡುತ್ತೋ, ಅಲ್ಲಿವರೆಗೂ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಮೇ ಬಿ ಶಾರ್ಟ್ ಟರ್ಮ್ ಅಲ್ಲಿ ಫಾಲ್ ಆಗ್ಬೋದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ಎರಡೂ ಕೂಡ ಒಳ್ಳೆ ರಿಟರ್ನ್ಸ್ ಪೋಸ್ಟ್ ಮಾಡುತ್ತೆ. ಒಂದ್ ವೇಳೆ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಗೆ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತೆ ವಿಡಿಯೋನ ಲೈಕ್ ಮಾಡಿ, ಮತ್ತೆ ತಪ್ಪದೆ ಪೇಜ್ ನ ಫಾಲೋ ಮಾಡಿ.